ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ kannada.com ಯೂಟ್ಯೂಬ್ ಚಾನಲ್ನ. ನಾನಿವತ್ತು ವೋಟರ್ ಐ ಡಿನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಮಾಡಿದಾಗ ಆ ವಿಡಿಯೋ ನಿಮಗೆ ಬರಬೇಕು, ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದೆ ಅನ್ಸಿದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ, ಈ ವಿಡಿಯೋ ನೋಡ್ತಾ ಇರೋರಿಗೆ. ಸೊ ಬನ್ನಿ, 2025ರಲ್ಲಿ ವೋಟರ್ ಐ ಡಿ ಹೇಗೆ ಕಾಣುತ್ತೆ, ಹೊಸ ವೋಟರ್ ಐ ಡಿನ, ಹಳೆ ವೋಟರ್ ಐ ಡಿ ಕಾರ್ಡ್ ಇದ್ದು ಅದನ್ನು ರಿನ್ಯೂ ಥರ ಮಾಡ್ಕೊಂಡು ಹೊಸ ವೋಟರ್ ಐ ಡಿನ ಹೇಗೆ ಪಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು NVSP ಲಾಗಿನ್ ಅಂತ ಕೊಡಿ. ಕೊಟ್ಟ ತಕ್ಷಣ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜಿಗೆ ಬರುತ್ತೆ. ಲಾಗಿನ್ ಪೇಜಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಕೇಳುತ್ತೆ, ಎಂಟರ್ ಮಾಡ್ಕೊಳ್ಳಿ. ನಾನೀಗ ನನ್ನ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮೊಬೈಲ್ ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚನ್ನ ಹಾಕಿದ್ದೀನಿ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. OTP ನನ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ, ನಾನು ಅದನ್ನು ಎಂಟರ್ ಮಾಡ್ತೀನಿ. ಸೊ ನನಗೆ OTP ಬಂದಿದೆ, ಎಂಟರ್ ಮಾಡಿದ್ದೀನಿ. ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಡ್ತೀನಿ. ಓಪನ್ ಆಗುತ್ತೆ. ಓಪನ್ ಆಗಿದ್ದ ಕೂಡಲೇ ಈ ಪೋರ್ಟಲಲ್ಲಿ ನೋಡ್ತಾ ಇರ್ಬೋದು, ಕ್ಯಾಂಡಿಡೇಟ್ ಅವರ ವೋಟರ್ ಐ ಡಿನ ಡೌನ್ಲೋಡ್ ಮಾಡಬೇಕು. ಇದರಲ್ಲಿ ನಿಮಗೆ ಇಲ್ಲಿ 4 ಸರ್ವಿಸಸ್ ಅಂತ ಕಾಣುತ್ತೆ. ಅದರಲ್ಲಿ ಎಪಿಕ್ ಡೌನ್ಲೋಡ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ಕೂಡಲೇ ಎಪಿಕ್ ನಂಬರ್ ಕೇಳುತ್ತೆ, ನಿಮ್ಮ ಹಳೆ ವೋಟರ್ ಐ ಡಿ ಕಾರ್ಡಲ್ಲಿ ಇರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಸ್ಟೇಟು. ಈಗ ನಾವು ಕರ್ನಾಟಕ ಸ್ಟೇಟದ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಇಲ್ಲಿ ನಿಮಗೆ ಮಾಡ್ಕೊಳ್ಳಿ. ಸರ್ಚ್ ಕೊಡಿ, ಕೆಳಗಡೆ ಡೀಟೇಲ್ಸ್ನ ವೆರಿಫೈ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. ತದನಂತರ ಸೆಂಡ್ OTP, ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಸೆಂಡ್ OTP ಅಂತ ಬರುತ್ತೆ, ಕ್ಲಿಕ್ ಮಾಡಿ. OTP ಸ್ವಲ್ಪ ತಡವಾಗಿ ಬರುತ್ತೆ, ವೆಯ್ಟ್ ಮಾಡ್ಕೊಳ್ಳಿ. ವೆಯ್ಟ್ ಮಾಡಿದ ನಂತರ ಕೆಲವೊಂದು ಸರಿ 1 ನಿಮಿಷ 30 ಸೆಕೆಂಡ್ ಎಕ್ಸ್ಪೈರ್ ಆಗೋ ಟೈಮಲ್ಲಿ ಬರುತ್ತೆ OTP. ಸೊ ಆ ಟೈಮ್ವರೆಗೂ ನೀವು ವೆಯ್ಟ್ ಮಾಡಬೇಕು. ನಂದು ಕೇಸಲ್ಲಿ ಅದೇ ಆಗುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಸೊ ನನಗೆ OTP ಬಂದಿದೆ, ನಾನು ಎಂಟರ್ ಮಾಡ್ತಾಯಿದ್ದೀನಿ. ತಮಗೂ ಕೂಡ OTP ಬರುತ್ತೆ, ಅದನ್ನು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆಗಿದ ಕೂಡಲೇ ಡೌನ್ಲೋಡ್ ಎಪಿಕ್ ಅಂತ ಬರುತ್ತೆ ನೋಡಿ, ಕ್ಲಿಕ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್, ಎಪಿಕ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಜನರೇಟೆಡ್ ಅಂತ ಬರುತ್ತೆ. ಆ ಎಪಿಕ್ಕನ್ನು ನೀವು ಎಲ್ಲೋ ಒಂದು ಕಡೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ಕೂಡಲೇ ನಿಮ್ಮ ಸಿಸ್ಟಮಲ್ಲಿ ಅದು ಅಪಿಯರ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನೊಂದು ಎಪಿಕ್ ಕಾರ್ಡ್ನ ಓಪನ್ ಮಾಡಿದ್ದೀನಿ ನೋಡಿ. ಎಪಿಕ್ ಕಾರ್ಡ್ನ ಹೇಗೆ ಕೇವಲ 5 ನಿಮಿಷದ ಒಳಗಡೆ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು, ಸೊ ಯಾರಿಗಾದರೂ ಇನ್ಫಾರ್ಮೇಷನ್ನ ಕೊರತೆ ಇದ್ದರೆ ಹೇಳಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ. ಸೊ ನೋಡ್ತಾ ಇರ್ಬೋದು, ಈ ಥರದ್ದೊಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮ ಒಂದು ಎಫರ್ಟ್ಗೆ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಲೈಕ್ ಕೊಟ್ಟು ನಮಗೆ ಮುಂದಿನ ವಿಡಿಯೋ ಮಾಡಿ ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.